ಸೃಷ್ಟಿಸಿರುವಂತಹ 80 ಲಕ್ಷ ಜೀವರಾಶಿಗಳಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ಗಿಡ ಮರ ಬಳ್ಳಿಗಳಿಗಾಗಲಿ ಈ ನರಮಾನವರಿಗಾಗಲಿ ನನಗೆ ಕೊಟ್ಟಂತ ಕಷ್ಟವನ್ನ ಮತ್ತೆ ಕೊಡಬೇಡ ಎಂಬುದಾಗಿ ಅಭಯ ನೀಡು ಎಂದಾಗ ಭಗವಂತ ಆ ಭಕ್ತನ ಮಾತನ್ನು ಕೇಳಿ ಖುಷಿಪಟ್ಟ ಹೇಳ್ತಾ ವಿಕ್ರಮ ನೀನಾದ್ರೂ ನಾನು ನಿಜ ಭಕ್ತನಾದ್ರೂ ಸರಿ ಕೇಳು ವಿಕ್ರಮ, ನಾನಾದ್ರೂ ನಿನ್ನಗೆ ಕೊಟ್ಟಂತ ಕಷ್ಟವನ್ನ ನರಮಾನವರಿಗೆ ಕೊಡುವುದಿಲ್ಲ. ಆದ್ರೆ ನನ್ನನ್ನ ನಾನು ನನ್ನಿಂದಲೇ ಈ ಜಗತ್ತು ನನ್ನಿಂದಲೇ ಎಂಬುದಾಗಿ ಅಹಂಭಾವದಿಂದ ನನ್ನನ್ನು ಯಾರ ಜರಿದರೆ ಅವರ ಜನ್ಮರಾಶಿಯಲ್ಲಿ ಹೋಗಿ ನಿನಗೆ ಕೊಟ್ಟಂತ ಕಷ್ಟದಲ್ಲಿ ಸ್ವಲ್ಪವಾದರೂ ಕೊಟ್ಟು ಈ ಶನಿ ಎಂಬ ಎರಡಕ್ಷರ ಮಹಿಮೆಯನ್ನ ನಾನು ಗೋಚರಪಡಿಸುತ್ತೇನೆ. ಈ ಕಲಿಯುಗದಲ್ಲಿ ಶನೇಶ್ಚರ ಎಂಬುದಾಗಿ ನಾನು ಬಿಡುದನ್ನು ಪಡೆದಿದ್ದೇನೆ. ವಿಕ್ರಮ, ನೀನಾದ ಸ್ವಲ್ಪ ಕಷ್ಟಪಟ್ಟಿರುವೆ. ಬ್ರಹ್ಮನ ರಾಶಿಗೆ ಹೋಗಿ ಶಿರವನ್ನೇ ಹೋಗುವಂತೆ ಮಾಡಿದೆ. ಕೈಲಾಸಗಿರಿ ಪರಶಿವ ಜನ್ಮರಾಶಿಗೆ ಹೋಗಿ ಆತ್ಮಲಿಂಗದಲ್ಲಿ ಅರ್ಥಪಡಿಸುವ ಮಾಡಿದೆ. ಶ್ರೀಮನ್ನಾರಾಯಣ ದಶಾವತಾರ ಆಗಿರುವಾಗ ದಶಾವತಾರ ಎತ್ತುವಂತ ಮಾಡಿದ್ದೇನೆ. ಶ್ರೀರಾಮ ಜನ್ಮರಾಶಿಯಲ್ಲಿ ಇರುವಾಗ ರಾವಣೇಶ್ವರನಾದ್ರೂ ಆ ನವಗಳ ಮೆಟ್ಟಲಾಗಿ ಮಾಡಿಕೊಂಡಿರುವಾಗ ಆ ಸೂರ್ಯದೇವರ ಸ್ಪರ್ಶ ಮಾಡುವಾಗ ಆ ರಾವಣೇಶ್ವರ ಜನ್ಮರಾಶಿಯಲ್ಲಿ ಹೋಗಿಸಿ 6 ತಿಂಗಳೊಳಗೆ ಅವರ ವಂಶವನ್ನು ನಾಶ ಮಾಡಿದೆ. ವಿಕ್ರಮ, ನಾನಾದ್ರೂ ಮಹಂದಾತ ಪೂರ್ವ ನಳ ಚಕ್ರವರ್ತಿ, ಇವರಾದರೂ ಚಕ್ರವರ್ತಿಗಳು ನನ್ನ ಕೋಪಕ್ಕೆ ಗುರಿಯಾಗಿ ಕಡು ಕಷ್ಟವನ್ನು ಪಟ್ಟಿದ್ದಾರೆ. ನೀನಾದ್ರೂ ಅವರ ಚರಿತ್ರೆಯನ್ನು ಕೇಳ್ತಾ ನೀನಾದ್ರೂ ಉಜ್ಜಯಿನಿ ನಗರಕ್ಕೆ ಹೋಗಿ ಕಲ್ಯಾಣ ಮಾಡು ಎಂದಾಗ ಭಗವಂತನ ಆಗಲಿ ಪರಮಾತ್ಮ ನಿನ್ನ ಇಷ್ಟದಂತೆ ಉಜ್ಜಯಿನಿ ನಗರಕ್ಕೆ ಹೋಗಿ ನಾನು ಕಲ್ಯಾಣ ಮಾಡ್ತೀನಿ ಎಂದಾಗ ಪರಮಾತ್ಮ ವಿಕ್ರಮ ನಾನು ಬರಲೇ ಎಂದಾಗ ಹೋಗಿ ಬಾ ಪರಮಾತ್ಮ ಎಂದಾಗ ಭಗವಂತ ಭಕ್ತನ ಪರೀಕ್ಷೆ ಮಾಡ್ತಾ ಇದ್ದಂತೆಪ್ಪ, ನಿನಗಾದ್ರೂ ಕೈ ಕಾಲುಗಳು ಬೇಡವೇ, ಸಿರಿ ಸಾಮ್ರಾಜ್ಯ ಬೇಡವೇ ಎಂದಾಗ ಬೇಡ ಪರಮಾತ್ಮ, ಈ ಮಾನವ ಜನ್ಮ ನಶ್ವರ, ನಿನ್ನ ನಾಮಾಂಕಿತ ಶಾಶ್ವತ ಎಂಬುದಾಗಿ. ಸರಿ ಅಲ್ವಾ? ಮಾನವ ಜನ್ಮ ನಶ್ವರ. ನೋಡಿ ವಿಕ್ರಮರಾಜಗ ಅವಳಿಗೆ ಗೊತ್ತು ಜಗತ್ತನ್ನು ನಾನಿರಲ್ಲ ಅಂತ. ಯಾಕಂದ್ರೆ 64 ವಿದ್ಯೆ ಪಡೆದವರು, ನಾವು ಒಂದೊಂದು ವಿದ್ಯೆ ಕಲ್ತಿದ್ವಿ. ಅದು ನೆಟ್ಟಿಗೆ ಬರಲ್ಲ, ಅದು ಅರ್ಧಂಬರ್ಧ. ಈಗ ಈಗ ಸರ್ ಈಗ ಅಲ್ಲ, ಫಸ್ಟ್ ಏನಾಯ್ತು ಗೊತ್ತಾ, ಒಂದು ಹುಡುಗಿ ನೋಡ್ಬೇಕಾದ್ರೆ ನಾನು ಬುದ್ಧಿ ಪಂಟ್ನಾಗಿ ಆ ಹೆಣ್ಮಗಳಿಗೆ ರಾಗಿ ಕಲ್ ಬೇಸಕ್ಕೆ ಬರುತ್ತೋ, ರಾಗಿ ಮಾಡಕ್ ಬರುತ್ತೋ, ಆಮೇಲೆ ಹಾಡು ಹೇಳಕ್ ಬರ್ತದೋ ಅಂತ ಹೇಳಿ ಎಲ್ಲ ಹೆಣ್ಣು ನೋಡ್ಕೊಂಬರೋರು. ನಾನು ನೋಡ್ಪಟ್ನೆ, ನನಗೆ ತಿಳಿದ ಪಟ್ನಾಗೆ. ಈಗ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಕ್ ಬರ್ತದೆ ನೋಡಿ, ನಿನಗೆ ಇನ್ಸ್ಟಾಗ್ರಾಮ್ ಫೋಟೋ ಹಾಕಕ್ ಬರ್ತೇನಲ್ವಾ? ಈಗ ಕೇಳೋದು ಅತ್ತೆ ಮಾವ ಇದ್ದ ಮನೆಗೆ ಕೊಡೋದು. ಈಗ ಸಸ್ಯನ ಕೊಡಲ್ಲ. ಈಗ ಮೊನ್ನೆ ಯಾರು ಹೇಳಿದ್ರು, ನಾಟಿ ಹಸ ಯಾರು ಚೆನ್ನಾಗಿ ನೋಡ್ಕೊಂಡು ಹಾಕೊಡ್ತಿದ್ರೆ ಶುಗರ್ ಬರಲ್ಲ, ಬಿ ಪಿನೇ ಬರಲ್ಲ ಅಂತ. ಈಗ ಅಷ್ಟೊಂದು ದನಗಳು ಸಾಕಿ ಅಷ್ಟೊಂದು ಜೀವನ ಮಾಡ್ತಿದ್ರು. ನಾವೀಗ ಯಾವ್ದು ಗ್ಯಾಸ್ ಬಂದ್ಬಿಟ್ಟು ಶುಗರ್ ಕಾಯಿಲೆ ಹೋಗಿದ್ದೆ ಸರ್. ರಮ ರಮಣ ಗೋವಿಂದ ಭಗವಂತ ಮಾಡ್ತಾ ಇದ್ದ ವಿಕ್ರಮ, ನನ್ನ ಕೃಪೆಯಿಂದ ನಿನಗೆ ಹೋಗಿರುವಂತಹ ಯಾವ ಕೈ ಕಾಲುಗಳು ಪ್ರಾಪ್ತಿಯಾಗಲಿ, ನನ್ನ ಸೂರ್ಯದೇವರ ಕೃಪೆಯಿಂದ ನಿನಗೆ ಹೋಗಿರುವಂತಹ ಶ್ರೀ ಸಾಮ್ರಾಜ್ಯ ಕೈ ಸೇರಲಿ ಎಂಬುದಾಗಿದ್ದಾಗ ವಿಕ್ರಮರಾಜ ಕೈ ಕಾಲುಗಳು ಗೋಚರವಾಗಿದೆ. ರಾಜರಿಂದ ಗೊತ್ತಿರುವಾಗ ಭಗವಂತನ ಪಾದ ಸ್ಪರ್ಶ ಮಾಡಿ ಆ ಭಗವಂತನನ್ನ ವಿಕ್ರಮರಾಜ ಭಗವಂತನ ಪಾದವನ್ನು ತೊಡಿದ್ದಾರೆ. ಭಗವಂತನ ಪಾದ ತೊಡಿರುವಾಗ ಭಗವಂತ ಹೇಳ್ತಾನೆ, ವಿಕ್ರಮ, ನನ್ನ ತಂದೆಯಾದ ಯಾವ ಸೂರ್ಯದೇವರನ್ನು ಉದಯಿಸಿದ್ದಾರೆ, ನಿಜಸ್ಥಾನವಾದ ತಾರಾಮಂಡಲ ಪ್ರವೇಶವಾಗಬೇಕು. ಕಟ್ ಮಾಡಿ ಸರ್, ಕಟ್ ಮಾಡಿ, ವಿಡಿಯೋ ಮಾಡಿ, ಕಟ್ ಮಾಡಿ.